ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ನಾನು ಅನ್ನ ಕೊಟ್ಟೆ ಅಂತ ಹೇಳ್ತಾರೆ. ಆದ್ರೆ 1996ರಲ್ಲಿ ಈ ದೇಶದ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಫುಡ್ ಬಿಲ್ ಅನ್ನು ತಂದಂತವರು ದೇವೇಗೌಡರು ಅಪ್ಪಾಜಿ ಅವರು. ಅವತ್ತು ಫುಡ್ ಬಿಲ್ ಅನ್ನು ತಂದು ₹3.20 ಈ ದೇಶಕ್ಕೆ ಅನ್ನವನ್ನು ಕೊಟ್ಟಂತವರು ದೇವೇಗೌಡರು. ಇವತ್ತೇನಾದ್ರೂ ನಾವು ಅನ್ನ ಭಾಗ್ಯವನ್ನು ನೋಡ್ತಾ ಇದ್ರೆ ಅದು ದೇವೇಗೌಡರ ಕೊಡುಗೆ ಹೊರತು ಇನ್ಯಾರು ಕೂಡ ನನ್ನದು ಅಂತ ಹೇಳ್ಕೊಳ್ತಕ್ಕಂಥ ಹಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮೂಲಕ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ರಾಜ್ಯದಲ್ಲಿ, ಈ ರಾಜ್ಯವನ್ನು ಆಳದಂತ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರನ್ನ ಬಿಟ್ರೆ ಇಡೀ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಏನಾದ್ರೂ ಆಗಿದ್ರೆ ಅದು ಕೇವಲ ದೇವೇಗೌಡರು ಸಾಹೇಬರಿಂದ ಮಾತ್ರ. ಅಪ್ಪರ್ ಕೃಷ್ಣ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಹಾರಂಗಿ ಲೆಫ್ಟ್ ಕೆನಾಲ್ ಇರ್ಬೋದು, ರೈಟ್ ಕೆನಾಲ್ ಇರ್ಬೋದು, ಹೇಮಾವತಿಯ ತುದಿಯ ನಾಲೆಗಳಿರ್ಬೋದು, ಅವೆಲ್ಲಕ್ಕೂ ಕೂಡ ಕಾಯಕಲ್ಪ ಕೊಟ್ಟಂತವ್ರು ಮಾನ್ಯ ದೇವೇಗೌಡರು ಸಾಹೇಬರು. ಕೃಷ್ಣರಾಜನಗರದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಒಟ್ಟು ನೀರಾವರಿನಲ್ಲಿ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, 50% ಭಾಗ ಸಾಲಿಗ್ರಾಮ ತಾಲೂಕಿನ ನೀರಾವರಿ ಆಗ್ತಾ ಇರ್ತಕ್ಕಂಥಕ್ಕೆ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ದೇವೇಗೌಡರು ಸಾಹೇಬರು ಅವತ್ತು ಕೊಡದೇ ಇದ್ರೆ ಕೃಷ್ಣರಾಜನಗರದ ಬಹುತೇಕ ಭಾಗ ಬರದಿಂದ ತತ್ತರಿಸ್ತಾ ಇತ್ತು. ಇದೆಲ್ಲ ದೇವೇಗೌಡರ ಸಾಹೇಬರ ಕೊಡುಗೆಗಳಾದ್ರೆ ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಹಿಂದೆಂದೂ ಕಂಡರಿದೇ ಇರತಕ್ಕಂಥ ಅತ್ಯದ್ಭುತವಾದಂಥ ಅಧಿಕಾರವನ್ನು ನಡೆಸ್ತಂಥವ್ರು. ಈ ದೇಶಕ್ಕೆ ಪ್ರಪ್ರಥಮವಾಗಿ ಏನು ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡ್ತಕ್ಕಂಥ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನು ಸೃಷ್ಟಿಸಿದಂಥವ್ರು ಕುಮಾರಣ್ಣವರು ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನು ಸೃಷ್ಟಿಸೋದ್ರ ಜೊತೆಗೆ ಸಹಸ್ರಾರು ಶಾಲಾ ಕಾಲೇಜುಗಳು, ಸಹಸ್ರಾರು ಪದವಿ ಕಾಲೇಜುಗಳು, ಸಹಸ್ರಾರು ಆಸ್ಪತ್ರೆಗಳನ್ನ ಕಟ್ಟಿದ್ರು. ಅವರಾಗಿ 15-20 ವರ್ಷಗಳಾಯ್ತು, ಒಂದೇ ಒಂದು ಶಾಲೆನ ಯಾರೂ ಕೂಡ ತೆರೆಯಲಿಕ್ಕಾಗಲಿಲ್ಲ. ಇಂಥ ಒಬ್ಬ ನಾಯಕರಿರ್ತಕ್ಕಂಥ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇನ್ನು ಕೃಷ್ಣರಾಜನಗರಕ್ಕೆ ಬರೋದಾದ್ರೆ ನಮ್ಮ ನಾಯಕರು, ನನ್ನ ದೇವರಾದಂತ, ನಮ್ಮೆಲ್ಲರ ಪಾಲಿನ ದೇವರಾದಂತ ಶ್ರೀಯುತ ಸಾರಾ ಮಹೇಶಣ್ಣವರು ತಮ್ಮ ಅಧಿಕಾರದ ಪ್ರಾರಂಭದ ದಿನಗಳಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಸಬಲೆ ಆಗ್ಬೇಕು ಅಂತಕ್ಕಂಥ ಕಾರಣದಿಂದ ಸಹಸ್ರಾರು ಹೊಲಿಗೆ ಯಂತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಂದ್ರು. ಅದು ಇಡೀ ರಾಜ್ಯದ ಕಾರ್ಯಕ್ರಮವಾಗಿ SC/ST ಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಯಿತು. ಅದನ್ನು ಪ್ರಾರಂಭ ಮಾಡಿದ್ದು ಮಹೇಶಣ್ಣವರು. ಅದಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇರಲಿಲ್ಲ ಉಚಿತ ಆಂಬುಲೆನ್ಸ್ ಸೇವೆಗಳು. 4 ಆಂಬುಲೆನ್ಸ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಆಂಬುಲೆನ್ಸ್ನ ಉಚಿತವಾಗಿ ಓಡಿಸಬಹುದು ಅಂತಕ್ಕಂಥದ್ದನ್ನ ನಮ್ಮ ಮಹೇಶಣ್ಣವರು ಮಾಡಿದ್ದು. ಅದನ್ನ ಯಡಿಯೂರಪ್ಪ ಸಾಹೇಬರು ಇಡೀ ರಾಜ್ಯಕ್ಕೆ 108 ಅಂತ ಹೇಳಿ ಆಂಬುಲೆನ್ಸ್ ಸೇವೆಯನ್ನು ತಂದ್ರು. ಇಡೀ ರಾಜ್ಯದಲ್ಲಿ ಬರ ಬಂದಂತ ಸಂದರ್ಭದಲ್ಲಿ 3 ತಿಂಗಳು ಉಚಿತವಾಗಿ ನನ್ನ ತಾಲೂಕಿನ ಜನ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಕಾರಣದಿಂದ ಉಚಿತವಾಗಿ ಅನ್ನಭಾಗ್ಯವನ್ನು ಕೊಟ್ಟಂತವ್ರು ನನ್ನ ನಾಯಕರು. ಆ ಅನ್ನಭಾಗ್ಯ ಯೋಜನೆಯನ್ನ ನಂತರ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿತ್ತು ಸ್ವಾಮಿ. ಇದೆಲ್ಲವೂ ಒಂದು ಕಡೆ ಆದ್ರೆ ತನ್ನ ತನು ಮನ ಧನವನ್ನ ತಾರೆ ಎರೆದು ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನನ್ನ ಕುಟುಂಬದವರು ಅಂತೇಳಿ ಹಗಲೂ ರಾತ್ರಿ ಒದ್ದಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರ ಹಿಂದೆ ನಾವು ನಿಲ್ಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಕಳೆದ ಬಾರಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸುಮಾರು 25,000 ಕೋಟಿ ಸಾಲ ಮನ್ನಾವನ್ನ ಮಾಡಿದ್ರು. ಅವತ್ತು ಕುಮಾರಣ್ಣವರು ಸಾಲ ಮನ್ನಾ ಮಾಡದೇ ಇದ್ರೆ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಿದ್ರು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಇರ್ತಕ್ಕಂಥ 125 ಜನಕ್ಕೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ 200 ಕೋಟಿ ಅನುದಾನ ಕೊಡ್ಬೋದಿತ್ತು. ಯಾವ ಶಾಸಕರು ಕದ್ದೊಯ್ತಿರ್ಲಿಲ್ಲ, ಕುಮಾರಣ್ಣವ್ರು ಕಾಲಿಟ್ಕೊಂಡು ಹಿಂದೆನೆ ಇರ್ತಿದ್ರು. ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೋಬೇಕು ಅಂತ ಏಕೈಕ ಕಾರಣದಿಂದ, ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅನ್ನೋ ಕಾರಣದಿಂದ ಅವತ್ತು ಸಾಲ ಮನ್ನಾವನ್ನು ಮಾಡಿದ್ರು. ಆದ್ರೆ ನಾವೇನ್ ಕೊಟ್ವಿ, ಸಾಲ ಮನ್ನಾ ಮಾಡಿದ 6 ತಿಂಗಳಿಗೆ ಆ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸಿದ್ವಿ. ಎಂತ ದುರಂತ ಅಲ್ವಾ ಸ್ವಾಮಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟು ಹೇಳಿದ್ರು ಸಾಲದು. ಇವತ್ತು 3 ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಅಂತ ಹೇಳಿದ್ರೆ ಅವರು ಅವರಾಗಿ ಚುನಾವಣೆಗೆ ನಿಂತವರಲ್ಲ, ಪಕ್ಷದ ಕಾರ್ಯಕರ್ತರನ್ನು ಬಲಿ ಕೊಡಬಾರ್ದು ಅಂತಕ್ಕಂಥ ಏಕೈಕ ಕಾರಣದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನಿಖಿಲ್ ಅವರು. ಪಕ್ಷದ ಕಾರ್ಯಕರ್ತರ ಮನೆ ಹಾಳಾಗಬಾರ್ದು ಅಂತ ಹೇಳಿ ಅವರು ಸೋಲಿನ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಹಿತಶತ್ರುಗಳು ಆಗ್ತಂತ ಬೆನ್ನಿಗೆ ಚೂರಿ ಹಾಕದಂತ ಮೋಸದಿಂದ ಅವರು ಸೋಲನ್ನು ಒಪ್ಕೋಬೇಕಾಯ್ತು. ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 9,000 ಕಿಲೋಮೀಟರ್ ಸುತ್ತಿ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ನಾಯಕರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮಹೇಶ್ ಅಣ್ಣವರ ನೇತೃತ್ವದಲ್ಲಿ, ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ, ಮಹದೇವಣ್ಣವರ, ಹರೀಶ್ ಅಣ್ಣವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನನ್ನೆಲ್ಲ ನಾಯಕರಿಗೆ ವಂದಿಸಿ ಈ ನನ್ನ ಮಾತಿಗೆ ಇತಿಶ್ರೀ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.